ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಎರಡು ಪ್ರಮುಖ ವಿಚಾರಗಳು. ಈ ಎರಡು ಕೂಡ ರಾಜ್ಯ ಸರ್ಕಾರಕ್ಕೆ, ರಾಜ್ಯಕ್ಕೆ ಸಂಬಂಧಪಟ್ಟಂಥದ್ದು. ಹಾಗೆ ನೋಡಿದರೆ ಒಂದು ರಾಜ್ಯ ಸರ್ಕಾರ ಇಂತಹ ಸಂದರ್ಭದಲ್ಲಿ ಎಂತಹ ಹೆಜ್ಜೆಯನ್ನ ಇಡುತ್ತೆ ಅನ್ನೋದು ಕೂಡ ಬಹಳ ಮುಖ್ಯವಾದ್ದು. ಅದು ಮಾತಾಡ್ತೀನಿ. ಯಾಕೆಂದ್ರೆ ಇವತ್ತಿನ ರಾಜ್ಯ ಸರ್ಕಾರಕ್ಕೆ, ಡಿ.ಕೆ. ಶಿವಕುಮಾರ್ ಅವರ ರಾಜ್ಯ ಸರ್ಕಾರಕ್ಕೆ ಎರಡು ಪ್ರಮುಖ ಸವಾಲುಗಳಿವೆ ಅವ್ರ ಮುಂದೆ. ಒಂದು, ಬರಗಾಲ. ಮುಖ್ಯಮಂತ್ರಿಗಳು ನಿನ್ನೆ ಬರಗಾಲದ ಕುರಿತು ಮಾತನಾಡಿದ್ದಾರೆ. ರೈತರಿಗೆ ಕೆಲವು ಸಲಹೆಗಳನ್ನು ಕೊಟ್ಟಿದ್ದಾರೆ. ಈ ಸಲಹೆ ಒಂದು ರೀತಿಯಲ್ಲಿ ಶಾಕಿಂಗ್ ಆದದ್ದು. ಅಂದ್ರೆ ರೈತರಾದವರಿಗೆ ಇಂತಹ ಸಲಹೆ ಕೊಟ್ರೆ ಅವ್ರು ಏನ್ ಮಾಡ್ಬೇಕು ಅನ್ನೋ ಪ್ರಶ್ನೆ ಇದೆ. ಅದರ ಜೊತೆಗೆ ಬರಗಾಲದ ಇಶ್ಯೂ ಒಂದಾದ್ರೆ ಇನ್ನೊಂದು ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಿತ್ತು. ರಾಜ್ಯದಲ್ಲಿ ಬರಗಾಲ ಇದೆ. ಕೆಲವು ಸಚಿವರುಗಳು ಈ 3 ಜಿಲ್ಲೆಗಳವರೆಗಿನ ಉಸ್ತುವಾರಿಯನ್ನ ಹೊಂದಿದ್ದಾರೆ. ಒಂದು ಜಿಲ್ಲೆ ಅಲ್ಲ, 3 ಜಿಲ್ಲೆ. ಅವ್ರು ಹೇಗೆ ಉಸ್ತುವಾರಿ ಮಾಡಕ್ ಸಾಧ್ಯ? ಇಂತಹ ಪ್ರಶ್ನೆಗಳಿವೆ. ಸೊ ಈಗ ಸಂಪುಟ ವಿಸ್ತರಣೆ ಮತ್ತು ಈ ಬರಗಾಲ ಇಂಟರ್ ರಿಲೇಟೆಡ್ ಅಂತ ನಾನೀಗ ಹೇಳೋದಕ್ಕೆ ಹೊರಟಿದ್ದೆ. ಒಂದು, ಮೊದಲು ಸಂಪುಟ ವಿಸ್ತರಣೆ ವಿಚಾರವನ್ನು ನೋಡೋಣ. ಕರ್ನಾಟಕದಲ್ಲಿ ಈಗ ಮುಖ್ಯಮಂತ್ರಿಗಳು ಸೇರಿ 14 ಸಚಿವರುಗಳಿದ್ದಾರೆ. 13 ಜನ. ಒಟ್ಟು ಇರಬೇಕಾದ ಸಂಖ್ಯೆ 34. 20 ಸಚಿವರನ್ನ ತುಂಬೋದಕ್ಕೆ ಸಾಧ್ಯ ಆಗಿಲ್ಲ. ಇದು ಒಂದು ರೀತಿಯಲ್ಲಿ ದಟ್ ಅಗತ್ಯವಿರುವಷ್ಟು ಸಚಿವರು ಇಲ್ಲದೆ ಆಡಳಿತಾತ್ಮಕ ದುಷ್ಪರಿಣಾಮವನ್ನು ಬೀರುವ ಸ್ಥಿತಿ ನಿರ್ಮಾಣ ಆಗಿದೆ. ಸೊ ನೀವು ನೋಡಿ, ಈಗ ಈ ಸರ್ಕಾರದ ಮುಖ್ಯಮಂತ್ರಿಗಳು ಅಧಿಕಾರ ಸ್ವೀಕರಿಸಿ 1 ತಿಂಗಳು ಕಳೆದಿದೆ. ಉಳಿದ ಸಚಿವರು 2 ಜನ 3 ಜನ ಸಚಿವರು ಮಾತ್ರ ಕಾಣ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಈಗ ಸಂಪುಟ ಕ್ಯಾಬಿನೆಟ್ ಆದ ನಂತರ ಅವರೇ ಬ್ರೀಫ್ ಮಾಡ್ತಾರೆ, ಪತ್ರಕರ್ತರ ಜೊತೆ ಮಾತನಾಡ್ತಾರೆ. ಅವ್ರು ಬಿಟ್ಟರೆ ಇನ್ನು ಕೃಷ್ಣ ಬೈರೇಗೌಡರು ಇವರು ಮಾತಾಡ್ತಾ ಕಾಣುತ್ತೆ. ಇಡೀ ಸಚಿವ ಸಂಪುಟ ಒಂದು ವೈಬ್ರೆಂಟ್ ಆಗಿ ಇದ್ದಂತೆ ಕಾಣ್ತಾ ಇಲ್ಲ. ಅದಕ್ಕೆ ಕಾರಣಗಳು ಏನು ಅನ್ನೋದು ನಿಗೂಢವೇ. ಅಂದ್ರೆ ಇರುವಂತ ಸೀನಿಯರ್ ಸಚಿವರುಗಳು ಡಿ.ಕೆ. ಶಿವಕುಮಾರ್ ಅವರನ್ನ ಒಪ್ಪಿಕೊಳ್ಳುವುದಕ್ಕೆ ಹಿಂದೇಟು ಹಾಕ್ತಿದ್ದಾರೆ ಅನ್ನೋ ಪ್ರಶ್ನೆ ಇದೆ. ಸೊ ಆದ್ರಿಂದ ಇದೊಂದು ಸಂಪೂರ್ಣ ಸಚಿವ ಸಂಪುಟ ಅಲ್ಲ ಅಂದುಕೊಂಡು ನಾವು ಈ ಬರಗಾಲದ ಪ್ರಶ್ನೆ ಕೂಡ ನೋಡ್ಬೇಕು ಅಂತ ಅನ್ಸುತ್ತೆ ನನಗೆ. ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಾಗ ದೆಹಲಿಯಿಂದ ಬಂದ ಮಾಹಿತಿಗಳ ಪ್ರಕಾರ ಒಂದು ಪಟ್ಟಿ ಸಿದ್ಧ ಆಗ್ತಾ ಇದೆಯಂತೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ಸುರ್ಜೇವಾಲಾ ಮತ್ತು ಖರ್ಗೆ ಸೇರಿ ಒಂದು ಪಟ್ಟಿಯನ್ನ ಸಿದ್ಧಪಡಿಸಿದ್ದಾರೆ ಅನ್ನುವ ಮಾಹಿತಿ ಇದೆ. ಸೊ ಈ ಪಟ್ಟಿಗೆ ಮುಖ್ಯಮಂತ್ರಿಗಳ ಸಲಹೆಯನ್ನ ಪಡೆಯಲಾಗಿದೆ. ಹಾಗಿದ್ರೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸಲಹೆಯನ್ನ ಪಡೆದಿದ್ದಾರೋ ಇಲ್ಲೋ ಗೊತ್ತಿಲ್ಲ. ಕೊನೆಯದಾಗಿ ಈ ಪಟ್ಟಿಯನ್ನ ಒಪ್ಪಬೇಕಾದರೂ ರಾಹುಲ್ ಗಾಂಧಿ ಅವರು ಒಪ್ಪಿದ ಮೇಲೆ ಸಂಪುಟ ವಿಸ್ತರಣೆ ಆಗ್ಬೋದು. ಅದಕ್ಕೂ ಮೊದಲು ಇನ್ನೊಂದು ಸಲ ಡಿ.ಕೆ. ಶಿವಕುಮಾರ್ನವನ್ನ ದೆಹಲಿಗೆ ಕರೆದು ಖರ್ಗೆ ಚರ್ಚೆ ಮಾಡ್ಬೋದು, ಅಥವಾ ಖರ್ಗೆ ಅವರು ಬೆಂಗಳೂರಿಗೆ ಬಂದಾಗ ಡಿ.ಕೆ. ಶಿವಕುಮಾರ್ ಮಾತನಾಡ್ಬೋದು, ಗೊತ್ತಿಲ್ಲ. ಆದ್ರೆ ಇದು ಸುಲಲಿತವಾಗಿ ಆಗುತ್ತಾ ಇಲ್ವಾ ಅನ್ನೋದು ಇನ್ನೂ ನಿಗೂಢವೇ. ಯಾಕಂದ್ರೆ ಖರ್ಗೆ ಸಿದ್ಧಪಡಿಸಿದ ಪಟ್ಟಿ ಏನಿದೆ ಅಲ್ಲಿ ಖರ್ಗೆ ಅವರಿಗೆ ಬೇಕಾದವರು ಇರ್ತಾರೆ. ಸುರ್ಜೇವಾಲಾ ಸಲಹೆ ಇದೆ. ಸೊ ಮುಖ್ಯಮಂತ್ರಿಗಳು ಹೇಳಿದವ್ರನ್ನ ಕೆಲವು ಸೇರಿಸಿರಬಹುದು. ಮಾಜಿ ಮುಖ್ಯಮಂತ್ರಿಗಳದ್ದು ಗೊತ್ತಿಲ್ಲ ಪಟ್ಟಿ ಇದೆಯೋ ಇಲ್ಲೋ ಅಂತ. ಅಂದ್ರೆ ಸಂಪುಟ ವಿಸ್ತರಣೆ ಏನಿದ್ರು ಕೂಡ ಈ ವಾರದ ಸೆಕೆಂಡ್ ವೀಕ್, ಈ ತಿಂಗಳ ಸೆಕೆಂಡ್ ವೀಕ್ ಆಗ್ಬಹುದು ಅಂತ ಹೇಳಲಾಗ್ತಾ ಇದೆ. ಸೊ ಇವತ್ತು 3ನೇ ತಾರೀಕು ಅಂದ್ರೆ 10ನೇ ತಾರೀಕು ನಂತರ ಆಗ್ಬಹುದು ಅಂತ. ಅಲ್ಲಿವರೆಗೆ ಈ ಒಂದು ಬರಗಾಲದ ಪರಿಸ್ಥಿತಿಗೆ ಸಂಬಂಧಿಸಿದ್ರಲ್ಲಿ ಒಂಥರ ಯುದ್ಧೋಪಾದಿಯಲ್ಲಿ ಸರ್ಕಾರ ಕೆಲಸ ಮಾಡಬೇಕು. ಇವ್ರ ಯೋಗ್ಯತೆಗೆ ಸಂಪುಟ ವಿಸ್ತರಣೆ ಮಾಡೋದಕ್ಕೆ ಆಗ್ತಾ ಇಲ್ಲ. ಯುದ್ಧೋಪಾದಿಯಲ್ಲಿ ಅಂತ ಯಾಕೆ ಹೇಳ್ತೀನಿ ಅಂದ್ರೆ, ನಿನ್ನೆ ಮುಖ್ಯಮಂತ್ರಿಗಳು ಸುದ್ದಿಗಾರರ ಜೊತೆ ಮಾತನಾಡ್ತಾ ನೀಡಿದ ಅಂಕಿ ಅಂಶಗಳಿವೆ ಆಘಾತಕಾರಿಯಾಗಿವೆ. ಅದರ ನಂತರ ಅವ್ರು ಕೊಟ್ಟ ಸಲಹೆ ಕೂಡ, ಅದ್ರ ಬಗ್ಗೆ ಕೂಡ ನಾನು ಚರ್ಚೆ ಮಾಡ್ತೀನಿ. ಮೊದಲನೇದಾಗಿ ನೋಡಿ, ಕರ್ನಾಟಕದಲ್ಲಿ ಯಾವ್ಯಾವ ಜಲಾಶಯಗಳಲ್ಲಿ ಎಷ್ಟು ನೀರಿವೆ ಅನ್ನೋ ಅಂಶವನ್ನು ಮುಖ್ಯಮಂತ್ರಿಗಳಿದ್ದಾರೆ. ಇಟ್ ಇಸ್ ರಿಯಲಿ ಶಾಕಿಂಗ್. KRS ನಲ್ಲಿ 20% ಮಾತ್ರ ಇದೆಯಂತೆ. ಗೋವಿಂದ. ಇನ್ನು ತುಂಗಭದ್ರಾ, ಅದರ ಸ್ಥಿತಿ ಬೇರೆ ಆಗಿಲ್ಲ.
ಹೇಮಾವತಿ ಸ್ಥಿತಿ ಬೇರೆ ಆಗಿಲ್ಲ. ಎಲ್ಲ ಜಲಾಶಯಗಳು ಒಣಗುತ್ತಿರುವಂತ ಸ್ಥಿತಿ ಇದೆ. ಇನ್ನು ಎಷ್ಟು ಕಾಲ ಮಳೆ ಬರುತ್ತೋ ಇಲ್ಲೋ ಗೊತ್ತಿಲ್ಲ. ಮಳೆ ಬರದಿದ್ರೆ ಸಂಪೂರ್ಣ ಬರ ಕರ್ನಾಟಕವನ್ನ ಆವರಿಸುತ್ತೆ, ಅನುಮಾನ ಬೇಕಾಗಿಲ್ಲ. ಇದಕ್ಕೆ ಎಚ್ಚರಿಕೆ ಮಾತನ್ನ ಹೇಳ್ತಾ ರೈತರಿಗೆ ಮುಖ್ಯಮಂತ್ರಿಗಳು ಹೇಳಿದ್ದು ನನಗೆ ಯು ಸಿ ದಟ್ ಈ ಸವಾಲನ್ನ ಈ ಸರ್ಕಾರ ಹೇಗೆ ಯು ಸಿ ದಟ್ ಎದುರಿಸುತ್ತೆ ಅನ್ನೋದು. ರೈತರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳ ಸಲಹೆ ಬಹಳ ನನಗೆ ಅದು ಆಘಾತಕಾರಿಯಾದ್ದು. ಸೊ ಮಳೆ ಇಲ್ಲ, ನೀರಿಲ್ಲ, ಆದ್ರಿಂದ ಬಿತ್ತನೆ ಮಾಡ್ಬೇಡ್ರಿ, ಏನು ಮಾಡ್ಬೇಡ್ರಿ, ಮಳೆ ಬರೋವರೆಗೆ ಸುಮ್ಮನಿರ್ರಿ ಅಂತ. ಅಲ್ಲ ರೀ, ರೈತರು ಆಯಾ ಕಾಲಕ್ಕೆ ಬಿತ್ತನೆ ಕೃಷಿ ಮಾಡ್ದೇನೆ ಮಳೆ ಬರುತ್ತೆ ಅಂತ ಕಾಯ್ತಾ ಕೂತ್ರೆ ಕಾಲಕ್ಕೂ ಕೃಷಿಗೂ ಸಂಬಂಧ ಇದೆ ಅಲ್ವಾ? ಕಾಲವನ್ನ ಬಿಟ್ಟು ಕೃಷಿ ಇಲ್ಲ ಅಲ್ವಾ? ಸೊ ಫಾರ್ ಎಕ್ಸಾಂಪಲ್, ನೀವು ನೀರಾವರಿ ಪ್ರದೇಶದಲ್ಲಿ ತಗೊಳ್ಳಿ, ಕಾವೇರಿ ಜಲಾನಯನ ಪ್ರದೇಶ ತಗೊಳ್ಳ. ಸೊ ಇಲ್ಲಿ 2 ಬೆಳೆಯನ್ನು ಬೆಳೆಯಲಾಗುತ್ತೆ. ತಮಿಳ್ನಾಡ್ಲಾದ್ರೆ 3 ಬೆಳೆ ಬೆಳೀತಾರೆ. ಈ 2 ಬೆಳೆ ಬೆಳೆಯೋ ಸಂದರ್ಭದಲ್ಲಿ ನೀರ್ ಬರ್ಲಿ, KRS ತುಂಬಲಿ, ಆಮೇಲೆ ಕೃಷಿ ಮಾಡ್ತೀವಿ ಅಂತ ರೈತರು ಸುಮ್ಮನಾದ್ರೆ ಒಂದು ಬೆಳೆಯನ್ನ ಕಳ್ಕೊತಾರೆ ಅವ್ರು. ಇದಕ್ಕೇನು ಪರಿಸ್ಥಿತಿ? ಈಸಿ ಅಲ್ವಾ ಸಲಹೆ ಕೊಡೋದಕ್ಕೆ? ಕೃಷಿ ಚಟುವಟಿಕೆ ನಿಲ್ಲಿಸ್ಬಿಡ್ರಿ, ನಮ್ಮ ಕೈಲಿ ನೀರಿಲ್ಲ ಅಂತಂದ್ರೆ ಜವಾಬ್ದಾರಿ ಏನು ಸರ್ಕಾರದ್ದು? ಜವಾಬ್ದಾರಿ ಏನು ಮುಖ್ಯಮಂತ್ರಿಗಳದ್ದು? ಸುಮ್ಮನೆ ಇದ್ಬಿಡಿ ಅಂತಂದ್ರೆ ಕೃಷಿ ಚಟುವಟಿಕೆ ಕೃಷಿ ಮಳೆ ಬರದಿದ್ರೆ ಸರ್ಕಾರ ಯಾವ ರೀತಿ ರೈತರಿಗೆ ಸಹಾಯ ಮಾಡುತ್ತೆ ಅನ್ನೋದನ್ನ ಹೇಳ್ಬೇಕು ಹೊರತು ಉಪದೇಶ ಅಲ್ಲ. ಸರ್ಕಾರ ಮಾಡುವುದು ಉಪದೇಶದ ಕೆಲಸ ಅಲ್ಲ. ಕೃಷಿ ಚಟುವಟಿಕೆ ಏನಿದೆ, ಈಗಿರುವ ನೀರಿನಲ್ಲಿ ಕೃಷಿ ಚಟುವಟಿಕೆ ಎಷ್ಟು ಮಟ್ಟಿಗೆ ಸಾಧ್ಯ, ಎಷ್ಟು ದಿನ ನೀರು ಬೀಳಕ್ಕಾಗತ್ತೆ, ಅದನ್ನ ರೈತರಿಗೆ ಹೇಳಬೇಕು. ಸೊ ಅದರ ಜೊತೆಗೆ ಈಗ ನೀವು ಕಾವೇರಿ ಜಲಾನಯನ ಪ್ರದೇಶಗಳು ತಗೊಳ್ಳಿ, ಇಲ್ಲಿ ಅವ್ರು ಬಹುಮುಖ್ಯವಾಗಿ ಭತ್ತವನ್ನು ಬೆಳೀತಾರೆ. ಈ ತಕ್ಷಣ ಬೆಳೆ ಚೇಂಜ್ ಮಾಡಕ್ಕಾಗಲ್ಲ ಅವ್ರು. ಭತ್ತ ಮತ್ತು ಕಬ್ಬಿಗೆ ಹೆಚ್ಚಿನ ನೀರು ಬೇಕು, ಭತ್ತಕ್ಕೆ ಹೆಚ್ಚಿನ ನೀರು ಬೇಕು ಅಲ್ವಾ? ಈಗ ನೀವು ಕ್ರಾಪ್ ಪ್ಯಾಟರ್ನ್ ಬದಲು ಮಾಡಿ ಅಂತ ಹೇಳಕ್ಕಾಗತ್ತಾ? ಭತ್ತ ಹಾಕ್ಲೇಬೇಡ್ರಿ, ಇದು ಮಾಡಿಬಿಡ್ರಿ, ಇನ್ಯಾವುದು ನೀರು ಕಡಿಮೆ ಬೇಕಾದ ಹೇಳಕ್ಕಾಗತ್ತಾ? ಸೊ ಅಂದ್ರೆ ಕೃಷಿ ಚಟುವಟಿಕೆ ಕಾಲಾಧಾರಿತವಾದ್ದರಿಂದ ಕೃಷಿಯನ್ನ ತಕ್ಷಣ ನೀವು ಕೃಷಿ ಚಟುವಟಿಕೆ ಸ್ಟಾರ್ಟ್ ಮಾಡಬೇಡಿ, ಬಿತ್ತನೆ ಮಾಡಬೇಡಿ, ಸುಮ್ಮನೆ ಕುಳಿತುಕೊಳ್ಳಿ ಅನ್ನುವುದು ಪಲಾಯನವಾದ. ನಾನು ಈ ಸರ್ಕಾರದಿಂದ ನಿರೀಕ್ಷೆ ಮಾಡಿರಲಿಲ್ಲ. ನೀವು ಬೇರೆ ರೀತಿ ಯಾವ ರೀತಿ ಸಹಾಯ ಮಾಡಬಹುದು ರೈತರಿಗೆ? ಬರಗಾಲ ಬಂದ್ರೆ ಅದನ್ನು ಎದುರಿಸುವುದಕ್ಕೆ ಸರ್ಕಾರ ಮಾಡಬೇಕಾದಂತ ಕ್ರಮಗಳು, ಮುಂಜಾಗ್ರತಾ ಕ್ರಮಗಳು ಯಾವುವು ಅನ್ನೋದು ಬಹಳ ಬಹಳ ಮುಖ್ಯವಾದ್ದು. ಆದ್ರೆ ಈಗ ನಾನು ನಿಮಗೆ ಹೇಳಿದೆ ನೋಡಿ, ಈಗಿನ ಹವಾಮಾನ ಇದ್ರ ಪ್ರಕಾರ ಮಳೆ ಯಾವಾಗ ಬರುತ್ತೆ ಅನ್ನುವ ಖಚಿತತೆ ಇಲ್ಲ. ಸೊ ಹವಾಮಾನ ಇಲಾಖೆ ಅಂದ್ರೆ ನಮ್ಮ ಭವಿಷ್ಯ ಹೇಳ್ತಾರ ಚಾನಲ್ಗಳು ಕೂತ್ಕೊಂಡು, ಅದೇ ಟೈಪೇ ಅವ್ರು ಹೇಳಿದ್ದೆಲ್ಲ ಸತ್ಯ ಆಗ್ಬಿಡುತ್ತೆ ಅಂತಿಲ್ಲ, ಬಟ್ ಬಹುಮಟ್ಟಿಗೆ ಆಗತ್ತೆ ಅಂತ. ಮಳೆ ಯಾವಾಗ ಬರುತ್ತೆ ಗೊತ್ತಿಲ್ಲ. ಬಿತ್ತನೆ ತಡ ಆದ್ರೆ ಏನಾಗುತ್ತೆ? ಸರ್ಕಾರ ಗೊತ್ತಿರ್ಬೇಕಾದ್ದು ಇಳುವರಿ ಕಡಿಮೆ ಆಗುತ್ತೆ. ಬಿತ್ತನೆ ಇದ್ದಾಗ ಇಳುವರಿ ಕಡಿಮೆ ಆಗುವುದು ಸಾಮಾನ್ಯ ಅದು ಅಲ್ವಾ? ಅದ್ರ ಜೊತೆಗೆ ಸಾಲ ಮಾಡಿಕೊಂಡ ರೈತರಿದಾರಲ್ಲ, ಅವರಿಗೆ ಕಾಯೋದಕ್ಕೆ ಸಾಧ್ಯ ಆಗುತ್ತಾ? ಅವ್ರಿಗೆಲ್ಲ ಉಳಿಮೆ ಮಾಡುವುದಕ್ಕೆ ಮಳೆ ಬರುತ್ತೆ ಅಂತೇಳಿ ತಮ್ಮ ಹೊಲವನ್ನ, ಗದ್ದೆಗಳನ್ನ ಅವರು ಸಿದ್ಧಪಡಿಸಿಕೊಂಡು ಕೂತಿರ್ತಾರೆ. ಇಂತಹ ಸನ್ನಿವೇಶದಲ್ಲಿ ಅವರು ಸಾಲ ಮಾಡಿ ತಂದಿರ್ತಾರೆ, ಸಾಲದಲ್ಲಿ ಬದುಕ್ತಿರ್ತಾರೆ. ಅವ್ರು ರಿಯಲ್ ಎಸ್ಟೇಟ್ ಏಜೆಂಟ್ರಲ್ಲ ರೈತರು ಅಂದ್ರೆ ಅಲ್ವಾ? ಬೇರೆ ಉದ್ಯಮ ಮಾಡೋವರಲ್ಲ, ಉದ್ಯಮಪತಿಗಳಲ್ಲ ಅವರು, ನೆಲದ ಜೊತೆ ಬದುಕುವವರು. ಅವರಿಗೆ ಸಾಲ ಮಾಡಿ ತಂದವರು ಏನ್ ಮಾಡ್ತಾರೆ ಅಂತ. ಮತ್ತೆ ಈ ಕೃಷಿ ಚಟುವಟಿಕೆಗೆ ಮುಂದೂಡಿ ಅಂತ ಸಲಹೆ ಕೊಟ್ಬಿಟ್ರಲ್ಲ, ಈಗ ಮುಂದೂಡಿದ್ರೆ ಗ್ರಾಮೀಣ ಉದ್ಯೋಗಕ್ಕೂ ಕೂಡ ಹೊಡೆತ ಬೀಳುತ್ತೆ. ಯಾಕಂದ್ರೆ ಕೃಷಿ ಕಾರ್ಮಿಕರಿಂದ ಬಹುದೊಡ್ಡ ಸಂಖ್ಯೆ ಕೃಷಿ ಕಾರ್ಮಿಕರಿದ್ದಾರೆ. ಅವ್ರ ಬದುಕೇನಾಗುತ್ತೆ? ಕೃಷಿ ಚಟುವಟಿಕೆ ಮಾಡ್ಬಿಡಿ, ಸಲಹೆ ಕೊಟ್ಬಿಟ್ರಿ, ರೈತರೆಲ್ಲ ಸುಮ್ಮನೆ ಆಗ್ಬಿಟ್ರು, ದೆನ್ ವಾಟ್ ವಿಲ್ ಹ್ಯಾಪನ್? ಅವ್ರ ಕತೆ ಏನಾಗುತ್ತೆ? ಸೊ ಈ ಬಗ್ಗೆ ಸರ್ಕಾರ ಯೋಚನೆ ಮಾಡಬೇಕು ಅಂತ. ಇನ್ನು ಜಿಲ್ಲಾ ಉಸ್ತುವಾರಿ ಸಚಿವರು ಯಾಕೆ ಬೇಕು ಈಗ ಅಂತ, ಒಂದು ಅವ್ರು ಆಯಾ ಜಿಲ್ಲೆಗಳಿಗೆ ಹೋಗಿ ರೈತರಲ್ಲಿ ವಿಶ್ವಾಸ ತುಂಬುವ ಕೆಲಸವನ್ನು ಮಾಡಬೇಕು. ಯಾವ್ಯಾವ ಸಮಸ್ಯೆಗಳಿವೆ, ಇನ್ನೇನ್ ಮಾಡಬಹುದು, ಅಂತರ್ಜಲದ ಮಟ್ಟ ಎಲ್ಲಿದೆ, ಸೊ ಮಳೆ ಆಧಾರಿತ ಪ್ರದೇಶದಲ್ಲಿ ನೀವು ಒಂದು ರೀತಿಯ ಕ್ರಮಗಳನ್ನ ಕೈಗೊಂಡ್ರೆ ಮಳೆ ಇಲ್ಲದ ಪ್ರದೇಶಗಳಲ್ಲಿ ಏನ್ ಮಾಡಬೇಕು, ಇದಕ್ಕೆ ಈಗ ಒಬ್ಬ ಸಚಿವರು 3 ಜಿಲ್ಲೆ ಉಸ್ತುವಾರಿ ಆದ್ರೆ ಹೇಗೆ ನೀವು ನೋಡ್ಕೊತಾರೆ? ಹೌ ಇಟ್ ಇಸ್ ಪ್ರಾಕ್ಟಿಕಲಿ ಇಂಪಾಸಿಬಲ್ ಅಲ್ವಾ? ಇವ್ರ ಯೋಗ್ಯತೆ ಒಂದು ಜಿಲ್ಲೆ ನೋಡ್ಕೊಳಕ್ಕೆ ಆಗಲ್ಲ. ಬಹಳಷ್ಟು ಜನ ಉಸ್ತುವಾರಿ ಸಚಿವರು ಬೆಂಗಳೂರಲ್ಲಿ ಗೂಟ ಹೊಡ್ಕೊಂಡು ಕೂತಿರ್ತಾವ, ವ್ಯವಹಾರ ಮಾಡ್ಕೊಂಡು ಇನ್ನೊಂದು ಮಾಡ್ಕೊಂಡು, ಜಿಲ್ಲೆಗಳಿಗೆ ಹೋಗೋದು ಇಲ್ಲ.
ಇಂಥ ಕಾಲಘಟ್ಟದಲ್ಲಿ ಒಬ್ಬ ಸಚಿವರಿಗೆ 3 ಜಿಲ್ಲೆ ಉಸ್ತುವಾರಿ ಕೊಟ್ಟಿದ್ರೆ ಅವ್ರು ಏನ್ ಮಾಡ್ತಾರೆ ಅಂತ. ಈಗ ಅವ್ರಿಗಿರುವ ಕೆಲಸಗಳು ಯಾವ್ದು ಅನ್ನೋದನ್ನ ನೆನಪು ಮಾಡ್ಕೋಣ. ರಾಜಕಾರಣಿಗಳಿಗೆ ನೆನಪು ಮಾಡ್ಕೊಡ್ಬೇಕಾದ ದೌರ್ಭಾಗ್ಯ ನಮ್ದು. ಅವ್ರಿಗೆ ಮರ್ತೋಗಿರುತ್ತೆ ಅಧಿಕಾರಕ್ಕೆ ಹೋದ್ಮೇಲೆ. ಏನು ಮಳೆ ಮತ್ತು ಹಾಗೂ ಬೆಳೆ ಪರಿಸ್ಥಿತಿಯ ಪರಿಶೀಲನೆ ಮಾಡಬೇಕು, ಅಧಿಕಾರಿಗಳನ್ನ ಕರೆದು ರೈತರ ಜೊತೆ ಚರ್ಚೆ ಮಾಡಬೇಕು. ಇದು ಜಿಲ್ಲಾ ಉಸ್ತುವಾರಿ ಸಚಿವರು ಮಾಡಬೇಕಾದ ಕೆಲಸ. ಮಳೆ ಮತ್ತು ಬೆಳೆಯ ಜೊತೆಗೆ ಇನ್ನು ಕುಡಿಯುವ ನೀರಿನ ಸಮಸ್ಯೆ ಕೂಡ ಪ್ರಾರಂಭ ಆಗುತ್ತೆ. ಕುಡಿಯುವ ನೀರಿನ ಲಭ್ಯತೆ ಎಷ್ಟರ ಮಟ್ಟಿಗಿದೆ, ನೀರು ಪೂರೈಕೆ ಹೇಗೆ ಮಾಡಬೇಕು, ಅದರ ಮೇಲ್ವಿಚಾರಣೆ ಹೇಗೆ ಮಾಡಬೇಕು ಅನ್ನೋದು ಕೂಡ ಈ ಜಿಲ್ಲಾ ಉಸ್ತುವಾರಿ ಸಚಿವರು ನೋಡ್ಬೇಕು. ಇನ್ನು ಬೆಳೆ ಹಾನಿ ಕುರಿತು ಸಮೀಕ್ಷೆ ನಡೆಸಬೇಕಾಗತ್ತೆ ಕುತ್ಕೊಂಡು. ದಟ್ ಬೆಳೆ ಎಷ್ಟು ಹಾನಿ ಆಗ್ಬೋದು, ಮಳೆ ಕಡಿಮೆ ಆಗಿದೆ, ಏನಾಗಿದೆ, ರೈತರಿಗಾಗುವ ಒಟ್ಟಾರೆ ಹಾನಿ ಯಾವುದು, ಅದು ಒಟ್ಟಾರೆ ಗ್ರಾಮೀಣ ಆರ್ಥಿಕತೆಯ ಮೇಲೆ ಇದು ಬೀರುವ ಗಂಭೀರ ಸ್ವರೂಪದ ಪರಿಣಾಮಗಳು ಯಾವುವು ನೋಡ್ಬೇಕಲ್ವಾ. ಸೊ ಅದ್ರ ಜೊತೆಗೆ ಪರಿಹಾರ ಕಾರ್ಯಗಳೇನಾದ್ರೂ ನೀವು ಸರ್ಕಾರ ಕೊಡದಿದ್ರೆ ಅದರ ಸಮನ್ವಯತೆಯನ್ನು ಸಾಧಿಸಬೇಕು. ರೈತರಿಗೆ ಕೊಡಬೇಕು, ರೈತರ ಬೆಂಬಲಕ್ಕೆ ನಿಂತ್ಕೋಬೇಕು. ಕೇವಲ ಉದ್ಯಮಪತಿಗಳ ಬೆಂಬಲಕ್ಕೆ ನಿಂತ ಸಾಕಾಗಲ್ಲ. ಸೊ ಬೆಂಗಳೂರನ್ನ ಹಾಗೆ ಮಾಡ್ತೀವಿ, ಹೀಗೆ ಮಾಡ್ತೀವಿ, ಅದ್ಭುತ ಬೆಂಗಳೂರು ಅಂತ ಕೂತ್ಕೊಂಡು ಬಂಬುಡ ಬಜಾಯಿಸಿದ್ರಲ್ಲ. ಗ್ರಾಮಾಂತರ ಪ್ರದೇಶ ಜನರಿದಾರಲ್ವಾ, ಅವ್ರು ನಿಮ್ಗೆ ಲೆಕ್ಕಕ್ಕೇ ಇಲ್ವೋ? ಬೆಂಗಳೂರು ಜನ ಮಾತ್ರ ಜನನ. ಬೆಂಗಳೂರನ್ನ ಅಭಿವೃದ್ಧಿ ಪಡಿಸುತ್ತೇವೆ, ಕನಸನ್ನ ಇದು ಮಾಡ್ತೇವೆ, AICTI ಮಾಡ್ತೀವಿ, ಇನ್ನೊಂದು ಮಾಡ್ತೀವಿ, ಎಲ್ಲ ಮಾಡಿ. ಆದ್ರೆ ಇಡೀ ನಿಮ್ ಪಾಲಿಟಿಕ್ಸ್ ಇಟ್ ಶುಡ್ ನಾಟ್ ಬಿ ಬೆಂಗಳೂರು ಸೆಂಟ್ರಿಕ್ ಓನ್ಲಿ. ಯು ಶುಡ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಕರ್ನಾಟಕ ಆಸ್ ಎ ಹೋಲ್. ಕರ್ನಾಟಕ ಸಂಪೂರ್ಣವಾಗಿ ನೋಡುವ ಸ್ಥಿತಿ ಬೇಕಲ್ವಾ. ಸೊ ಅದರ ಜೊತೆಗೆ ಜಿಲ್ಲಾ ಉಸ್ತುವಾರಿಗಳು ಯಾರಿದ್ದಾರೆ ಅವರು ಪ್ರತಿ ಜಿಲ್ಲೆಯ ವರದಿಯನ್ನ ಸಿದ್ಧಪಡಿಸಿ ಸರ್ಕಾರಕ್ಕೆ ಕೊಡಬೇಕು. ಅದನ್ನ ಸಚಿವ ಸಂಪುಟದಲ್ಲಿ ಯು ಸಿ ದಟ್ ಇಟ್ಬಿಟ್ಟು ಚರ್ಚೆ ಮಾಡಬೇಕು, ಪರಿವಾರ ಹುಡುಕ್ಬೇಕು. ಅದು ಕೆಲಸ, ಅದಕ್ಕಾಗಿ ಕೂತಿರ್ಬೋದು. ಆದ್ರೆ ಇದು ಯಾವ ಪ್ರಕ್ರಿಯೆ ಮಾಡೋದಕ್ಕೂ ಜಿಲ್ಲಾ ಸಚಿವರುಗಳ ಉಸ್ತುವಾರಿ ಸಚಿವರೇ ಇಲ್ಲ. ಬೆಂಗಳೂರಲ್ಲಿ ಕೂತ್ಕೊಂಡು DK ಶಿವಕುಮಾರ್ ಏನೋ ಕೆಲಸ ಮಾಡ್ತಿದ್ದಾರೆ, ನಾನು ಏನ್ ಡಿನೈ ಮಾಡೋದಿಲ್ಲ, ಅವ್ರು ಮಾಡ್ತಾನೆ ಇಲ್ಲ ಅಂತ ಹೇಳಲ್ಲ. ಈ ಟ್ರೈ ಹೊಸ ಮುಖ್ಯಮಂತ್ರಿ ಆಗಿದೆ, ಟ್ರೈ ಮಾಡ್ತಾರೆ. ಆದ್ರೆ ಕೆಲಸ ಮಾಡೋದು ಅಂತಂದ್ರೆ ಬರೀ ಹೇಳಿಕೆ ಮೂಲಕ, ಪತ್ರಿಕಾಗೋಷ್ಠಿ ಕರೆದ ಮೂಲಕ ಅಲ್ಲ. ಅದನ್ನು ಮೀರಿ ನಿಮಗೆ ಇಡೀ ಕರ್ನಾಟಕವನ್ನ ಅರ್ಥ ಮಾಡ್ಕೋಬೇಕು ಅಂತ. ರೈತರ ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೊಳ್ಳೋದಿದೆಯಲ್ಲ, ಅದು ಸುಲಭವಾದಲ್ಲ. ಬೆಂಗಳೂರು ಕೂತ್ಕೊಂಡು ಇಟ್ಸ್ ವೆರಿ ಡಿಫಿಕಲ್ಟ್ ಅಲ್ವಾ. ಈಗ ಇದು ಎರಡೂ ಕೂಡ ಸರ್ಕಾರ ಒಂದು ರೀತಿಯ ಸಮಾನಾಂತರ ಸವಾಲುಗಳು ಅಂತ ಕರಿತಿಲ್ಲ, ಸವಾಲುಗಳನ್ನು ಎದುರಿಸ್ತಿದ್ದ. ಒಂದು, ಸರ್ಕಾರವೇ ಇಲ್ಲ ಅನ್ನೋ ರೀತಿ, 13 ಸಚಿವರು, ಇದು ಸಂಪೂರ್ಣ ಸರ್ಕಾರ ಅಲ್ಲ. ಆದ್ರಿಂದ ನೀವು ಅಡ್ಮಿನಿಸ್ಟ್ರೇಷನ್ ಮೇಲೆ ನೀವು ಎಲ್ಲಿವರೆಗೆ ನಿಯಂತ್ರಣ? ಮುಖ್ಯಮಂತ್ರಿಗಳ ಕೈಲಿ 20-30 ಖಾತೆ ಇಟ್ಕೊಂಡು ಏನ್ರಿ ಮಾಡ್ತಾರೆ ಮುಖ್ಯಮಂತ್ರಿಗಳು? ಏನಾದ್ರೂ ಯಾವ್ಯಾವ ಇಲಾಖೆಯಲ್ಲಿ ಏನ್ ಆಗಿದೆ ಅಂತ ಇರೋದು ನೋಡೋಕ್ಕಾಗತ್ತಾ? ಬಹುತೇಕ ಖಾತೆಗಳು ಅವ್ರ ಕೈಯಲ್ಲೇ ಇದೆಯಲ್ಲ. ಇನ್ನು ಉಳಿದ ಸಚಿವರು ಎಲ್ಲ ವಯಸ್ಸಾದವರು ಒಂದಿಷ್ಟು ಜನ ಇದ್ದಾರೆ, ಬೇಜಾರು, ಖಾತೆ ಅದು ಬೇಕಾಗಿತ್ತು, ಇದು ಬೇಕಾಗಿತ್ತು ಅಂತ ಬೇಜಾರು, ಕಾಸು ಹೊಡೆಯೋದೆ ಹಂಗೆ ಅಂತ ಇದು. ಸೊ ಇಂಥ ಇವರು ಅವ್ರ ಕೆಲಸದ ಬಗ್ಗೆ ಆಸಕ್ತಿ ಯಾರು ಜನ ವಹಿಸ್ತಿದಾರ ಇಲ್ವೋ ಗೊತ್ತಿಲ್ಲ. ಸೊ ಹಾಗಾಗಿ ಬಹಳ ಮುಖ್ಯವಾಗಿ ಆಡಳಿತಾತ್ಮಕವಾಗಿ ಮಳೆ ಕೊರತೆ ಮತ್ತು ರೈತರ ಸಂಕಷ್ಟ ಮತ್ತು ಸಂಭವನೀಯ ಬರಗಾಲ ನಿರ್ವಹಣೆಯ ಬಗ್ಗೆ ಚರ್ಚೆ ಮಾಡಬೇಕಾದ ಮತ್ತು ಪರಿಹಾರ ಕ್ರಮವನ್ನ ಕೈಗೊಳ್ಳಬೇಕಾದಂತಹ ಪರಿಸ್ಥಿತಿ ಇದೆ. ಆದರೆ ಈ ಸರ್ಕಾರ ಅದನ್ನ ಮಾಡೋದಕ್ಕೆ ಸರ್ಕಾರನೇ ಇಲ್ಲ ಜೀವಂತವಾಗಿ. ಸಂಪುಟ ವಿಸ್ತರಣೆ ಯಾರು ಮಾಡ್ಬೇಕು, ಅವನಿರ್ಬೇಕಾ ಇವನಿರ್ಬೇಕಾ ಅಂದ್ಕೊಂಡು ಕೂತ್ಕೊಂಡಿದ್ದಾರೆ. ಸೊ ಆದ್ರಿಂದ ಈಗ ನನ್ನ ಮುಂದೆ ಕೆಲವು ಪ್ರಶ್ನೆಗಳಿವೆ, ಇದ್ರ ಬಗ್ಗೆ ಚರ್ಚೆ ನಡಿಬೇಕಾಗಿದೆ ಅಂತ ಕೆಲವು ಪ್ರಶ್ನೆಗಳನ್ನ ಹಾಕಬಹುದು. ಒಂದು, ಸಂಪುಟ ವಿಸ್ತರಣೆಗಿಂತ ಬರ ನಿರ್ವಹಣೆಗೆ ಸರ್ಕಾರ ಮೊದಲ ಆದ್ಯತೆ ನೀಡಬೇಕಲ್ವಾ ಅನ್ನೋದಾದ್ರೆ, ಆದ್ರೆ ಇದೊಂಥರ ಮದುವೆ ಆದಂತ ಹುಚ್ಚು ಬಿಟ್ಟಿರೋದು ಮದುವೆ ಆಗಲ್ಲ ಸ್ಥಿತಿ ಕೂತ್ಕೊಂಡಿದೆ. ಸೊ ಸಂಪುಟ ವಿಸ್ತರಣೆ ಆಗದಿದ್ರೆ ಸಂಪುಟ ಸಂಪೂರ್ಣವಾಗಿರಲ್ಲ, ಕಷ್ಟ. ಆದ್ರೆ ಸಂಪುಟ ವಿಸ್ತರಣೆ ಆಗ್ಲಿ ಅಂತ ಬರಗಾಲದ ಬಗ್ಗೆ ಕೆಲಸ ಮಾಡದೇ ಇರಕ್ಕಾಗತ್ತಾ? ಅದು ಆಗಲ್ಲ. ಸೊ ಇದು ಒಂದು ವಿಚಿತ್ರ ಪರಿಸ್ಥಿತಿ ಅಂತ. ಸೊ ಇನ್ನು ಒಂದೇ ಸಚಿವರಿಗೆ ಹಲವು ಜಿಲ್ಲೆಗಳ ಉಸ್ತುವಾರಿ ನಾನು ಹೇಳಿದೆ. ಇದರಿಂದಾಗಿ ಆಡಳಿತದ ಮೇಲೆ ಬೀರುವ ಪರಿಣಾಮ, ದುಷ್ಪರಿಣಾಮ ಇದೆಯಲ್ಲ, ಅದನ್ನು ಸರಿಪಡಿಸೋದು ಹೇಗೆ? ಹಾಗೇನೆ ರೈತರಿಗೆ ಬಿತ್ತನೆ ಮಾಡಿ ಅನ್ನೋ ಸಲಹೆ ಬಹಳ ಸುಲಭವಾಗಿ ಕೊಟ್ಬಿಡ್ಬೋದು ನಾವು. ಆದ್ರೆ ಅದಕ್ಕೆ ಆರ್ಥಿಕ ಮತ್ತು ತಾಂತ್ರಿಕ ನೆರವುಗಳನ್ನ ನೀಡೋದು ಒಂದ್ ಕಡೆ ಆದ್ರೆ, ರೈತರ ಬದುಕು ಏನ್ ಸರ್? ಬಿತ್ತನೆ ಮಾಡ್ಬೇಡಿ, ನಿಮ್ ಕೆಲಸ ನೀವು ಮಾಡ್ಬೇಡಿ ಅಂತ ಅಂದ್ಬಿಟ್ರೆ ಅವ್ರು ಇನ್ನೇನ್ ಮಾಡ್ಬೇಕು? ಅವ್ರ ಜೀವನ ನಿರ್ವಹಣೆ ಹೇಗೆ? ಅವ್ರು ಪಡೆದುಕೊಂಡ ಸಾಲಕ್ಕೆ ಬಡ್ಡಿ ಸಾಲ ಏನ್ ಮಾಡೋದು? ಅವರು ಸಾಲ ಮಾಡಿ ಕೃಷಿ ಚಟುವಟಿಕೆ ಮಾಡ್ತಾರಲ್ಲ, ಅದಕ್ಕೆ ಸರ್ಕಾರ ಬೆಂಬಲಕ್ಕೆ ನಿಲ್ಬೇಕಲ್ವಾ? ಸೊ ಹಾಗೇನೆ ಮಳೆ ಇನ್ನೂ ವಿಳಂಬ ಆದ್ರೆ ಅವಾಗ ಸರ್ಕಾರ ಇನ್ನೇನ್ ಮಾಡ್ಬೇಕು ಅನ್ನೋದು. ಎಲ್ಲೋ ಬೋರ್ವೆಲ್ ಹಾಕ್ತೀನಿ ಅಂತೆಲ್ಲ ಮುಖ್ಯಮಂತ್ರಿಗಳ ನಿನ್ನೆ ಹೇಳಿದ್ ನೋಡ್ದೆ ನಾ ಸ್ಟೇಟ್ಮೆಂಟ್.
ಸೊ ನೀವು ಮೊದಲನೇದಾಗಿ ಕರ್ನಾಟಕದಲ್ಲಿ ಯಾವ ಯಾವ ಜಿಲ್ಲೆಗಳು ತೀವ್ರ ರೂಪದ ಬರಗಾಲಕ್ಕೆ ಈಡಾಗಬಹುದು ಅಂತ ಒಂದು ಸಮೀಕ್ಷಾ ವರದಿಯನ್ನು ಸಿದ್ಧಪಡಿಸಬೇಕು. ಅದರ ಜೊತೆಗೆ ಆಯಾ ಜಿಲ್ಲೆಗಳಲ್ಲಿ ಅಂತರ್ಜಲದ ಮಟ್ಟ ಎಷ್ಟಿದೆ, ಸೊ ಅಂತರ್ಜಲವನ್ನ ಪರಿಣಾಮಕಾರಿಯಾಗಿ ಬಳಸಿಕೊಳ್ಳುವುದಕ್ಕೆ ಯಾವ ಕಾರ್ಯಕ್ರಮ ಹಾಕಬಹುದು, ಏನ್ ಮಾಡಬಹುದು ಅಂತ ಸಿದ್ಧ ಆಗ್ಬೇಕು ಹೊರತು ಅದ್ರ ಜೊತೆಗೆ ಯಾರು 13 ಸಚಿವರಿದಾರಲ್ಲ ಎಲ್ಲ ಬೆಂಗಳೂರು ಬಿಟ್ಟು ಹೋಗಿ ಉರ್ಬಿಡಿ, ಮೊದಲು ಬೆಂಗಳೂರು ಬಿಟ್ಬಿಟ್ಟು ಇಲ್ಲಿ ಊಟ ಹೊರಿಸ್ಕೊಳ್ಳೋದು. ಜಿಲ್ಲೆಗಳಿಗೆ ಹೋಗಿ ಅಲ್ಲಿ ಪರಿಸ್ಥಿತಿ ಅಧ್ಯಯನ ಮಾಡಿ, ಜನರ ಜೊತೆ ಮಾತನಾಡಿ, ರೈತರ ಜೊತೆ ಮಾತನಾಡಿ. ಯಾಕಂದ್ರೆ ರೈತರು ಕೂಡ ಒಂದು ರೀತಿಯ ಕೃಷಿ ವಿಜ್ಞಾನಿನೇ ಅಂತ. ನೀವು ಅವ್ರ ಜೊತೆ ಚರ್ಚೆ ಮಾಡಿದ್ರೆ ಅವರು ಕೂಡ ಕೆಲವು ಪರಿಹಾರವನ್ನ ಸೂಚಿಸಬಹುದು, ಸರ್ಕಾರದಿಂದ ತಮ್ಗೇನು ಬೇಕು ಅನ್ನೋದನ್ನ ಅವರು ಹೇಳ್ಬಹುದು. ಸೊ ಇಂತಹ ಯುದ್ಧೋಪಾದಿಯಲ್ಲಿ ಇಂತಹ ಕೆಲಸ ನಡೆಯಬೇಕಾದಂತ ಅನಿವಾರ್ಯತೆ ಇದೆ. ಅದರಿಂದ ಈ ಸರ್ಕಾರಕ್ಕೆ ಒಂದು ಸಂಪುಟ ವಿಸ್ತರಣೆಯ ಸಮಸ್ಯೆ ಇದ್ರೆ, ಇನ್ನೊಂದು ಕಡೆ ಬರಗಾಲದ ಸಮಸ್ಯೆ ಇದೆ. ಇದನ್ನ ಹೇಗೆ ಎದುರಿಸುತ್ತೆ ಈ ಸರ್ಕಾರ? ಡಿ ಕೆ ಶಿವಕುಮಾರ್ ಅವರ ರಾಜಕೀಯ ಬದುಕಿನಲ್ಲಿ ಇದು ಒಂದು ಸವಾಲೆ. ಈ ಮುಖ್ಯಮಂತ್ರಿಯಾಗಿ ಹೇಗೆ ಅವರು ಈ ಸಮಸ್ಯೆಯನ್ನು ಪರಿಹರಿಸ್ತಾರೆ ಅನ್ನೋದನ್ನ ನೋಡ್ಬೇಕಾಗಿದೆ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಾಗ ಮತ್ತೆ ಬರ್ತೀನಿ. ನನ್ನ ಮೈನ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ, ಸ್ವತಂತ್ರ ಪತ್ರಿಕೋದ್ಯಮವನ್ನ ಬೆಂಬಲಿಸಿ, ನನ್ನನ್ನ ಆಶೀರ್ವದಿಸಿ. ನಮಸ್ಕಾರ.